ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಪ್ಲೀಸ್ ನನ್ನ ಬ್ಲಾಗ್ಸ್ ಇಷ್ಟ ಆದರೆ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಪಿನಿಯನ್ನ ಕಾಮೆಂಟ್ ಕೂಡ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನಕ್ಕೆ ದಿಢೀರಂತ ಬಂದಿದ್ದಂತ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಬಂದಿದ್ದು ನನ್ನ ಫ್ರೆಂಡಿಂದು ವೈಫ್ ಸೀಮಂತ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ ದಿಢೀರಂತ. ಬಟ್ ದಿಢೀರಂತ ಬಂದಿದ್ದಕ್ಕೆ ಪ್ರಾಬ್ಲಮ್ಸ್ ಆಯಿತು. ಏನಾಯಿತು, ಎಲ್ಲಿಗೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಇವತ್ತು ಇಡೀ ದಿನ ಎಲ್ಲೆಲ್ಲಿ ಸುತ್ತೀವಿ, ಒಂದು ದಿನದಲ್ಲಿ ಏನೆಲ್ಲ ಕಂಪ್ಲೀಟ್ ಮಾಡ್ತೀವಿ ಬನ್ನಿ ನೋಡೋಣ. ಊರಿಗೆ ಹೊರಟಿದ್ದೀವಿ ನಾವು ಇವಾಗ ರೆಡಿಯಾಗಿ. ನಮ್ಮ ಆಂಟಿ ಬಂದು ಸೊಸೈಟಿಗೆ ಹೋಗಿದ್ದಾರೆ ಅಕ್ಕಿ ತರೋದಕ್ಕೆ. ಆ್ಯಂಡ್ ನಮ್ಮ ಮಾವ ಬಂದು ಏನೋ ಎಮರ್ಜೆನ್ಸಿ ಯಾರೋ ಕಾಲ್ ಮಾಡಿದ್ರಂತ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ನಾವು ಅಷ್ಟೊತ್ತಿಗೆ ರೆಡಿಯಾಗಿ ಹೊರಡೋಣ ಅಂತ ರೆಡಿಯಾಗಿದ್ದೀವಿ. ವೆಯ್ಟ್ ಮಾಡಿದ್ವಿ ನಮ್ಮ ಮಾವ ಅವ್ರು ಬರ್ತಾರೆ ಅಂತ. ಬಟ್ ಬರ್ತಾರೆ, ನಮಗೆ ಟೈಮ್ ಆಗುತ್ತೆ ಅಂತ ನಾವು ಹೊರಟ್ಬಿಟ್ವಿ. ಇದೇ ನಮ್ಮ ಅಜ್ಜಿ ಮನೆ. ನಮ್ಮ ಅಜ್ಜಿ ಅಷ್ಟು ದೂರದಲ್ಲಿ ನಿಂತ್ಕೊಂಡು ಬೇಜಾರಾಗಿ ನೋಡ್ತಾ ಇದ್ದಾರೆ. ಫೀಲ್ ಆಗುತ್ತೆ ಪ್ರತಿ ಸತಿ ಬಂದು ಹೋಗೋವಾಗ. ಬಟ್ ಏನು ಮಾಡೋದು ಅಲ್ವಾ. ನಾವಿವಾಗ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಗೀತನ ಮನೆಗೆ. ನನ್ನ ಫ್ರೆಂಡ್ ಗೀತಾ ಹೋಗೋ ದಾರಿಲೇ ಸಿಗ್ತಾಳೆ, ಅದಕ್ಕೆ ಬಂದು ಹೋಗುವಂತ ತುಂಬ ರಿಕ್ವೆಸ್ಟ್ ಮಾಡಿದ್ಲು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. 10 ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಇದವ್ರ ಮನೆ. ಹಳ್ಳಿಯಾಗಿರೋದ್ರಿಂದ ಕಾಳು ಎಲ್ಲ ಬೆಳೀತಾಳೆ, ನಮಗೋಸ್ಕರ ಬಂದು ತೊಗೊಂಡೋಗು ಅಂತ ಹೇಳಿದ್ಲು. ಸ್ನೇಹ ಅನ್ನೋದು ಎಷ್ಟು ಚೆಂದ ಅಲ್ವಾ. ನಾವು ಏನೇ ಕಷ್ಟ ಆಗಲಿ ಸುಖ ಆಗಲಿ ನಾವು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ತೀವಿಲ್ವ, ನಮ್ಮ ಫ್ರೆಂಡ್ಶಿಪ್ ಜೊತೆ ಶೇರ್ ಮಾಡ್ಕೋತೀವಿ. ನನ್ನ ಇವಳ ಫ್ರೆಂಡ್ಶಿಪ್ಪು ಹೆಚ್ಚು ಕಮ್ಮಿ ಒಂದು 18-19 ವರ್ಷ ಆಗಿದೆ. ನಾವು ಸ್ಕೂಲ್ ಫ್ರೆಂಡ್ಸ್. ಈಗಲೂ ಟಚ್ಚಲ್ಲಿದ್ದೀವಿ. ಅವಳು ನಮ್ಮ ಮನೆಗೆ ಕೆಲವೊಂದು ಸತಿ ಬರ್ತಾ ಇರ್ತಾಳೆ. ಈಗ ಗಿಡಗಳೆಲ್ಲ ನೋಡಿಕೊಂಡು ಒಂದು 10 ನಿಮಿಷ ನಾವು ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದು, ಯಾಕೆಂದರೆ ಟೈಮ್ ಇರಲಿಲ್ಲ. ಆನ್ ದ ವೇಲಿ ಅವ್ರ ಮನೆ ಸಿಕ್ತು ಅಂತ ಬಂದ್ವಿ. ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಅವ್ರ ಮನೆಗೆ ಬಂದಿದ್ದು. ಅವಳ ಮನೇಲಿ ಬೆಳೆದಿರೋ ಅಂಥ ಕಾಳು ಮತ್ತು ಫ್ರೂಟ್ಸು ಎಲ್ಲ ಕೊಟ್ಟಳು. ಚೆನ್ನಾಗಿ ಅನಿಸುತ್ತಲ್ವ. 10 ನಿಮಿಷ ಮೀಟ್ ಮಾಡಿದ್ರೂ ಒಂದು ಫ್ರೆಂಡ್ಶಿಪ್ನ ಮೀಟ್ ಮಾಡೋದೇ ಒಂದು ಸಂತೋಷ ಅಲ್ವಾ. ಇವಳು ನನ್ನ ಬೆಸ್ಟ್ ಫ್ರೆಂಡ್. ಇನ್ನೂ ಒಂದಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಓಕೆ, ಇವಾಗ ಟೀ ಕುಡಿದ್ವಿ. ಅಷ್ಟೊತ್ತಿಗೆ ಅವಳು ನನಗೆ ಸ್ವಲ್ಪ ಕಾಳುಗಳೆಲ್ಲ ಕಟ್ಟಿಟ್ಟಿದ್ಲು, ಕೊಟ್ಟಳು. ಎಲ್ಲ ಕಾರಲ್ಲಿ ಹಾಕ್ಕೊಂಡು ಅವಳನ್ನು ಅವರ ಹೊಲದ ಹತ್ರ ಡ್ರಾಪ್ ಮಾಡಿದ್ವಿ. ನಾವು ಡ್ರಾಪ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಇನ್ನೊಂದು ಊರಿಗೆ ಬಂದ್ವಿ. ಇದು ನನ್ನ ಫ್ರೆಂಡ್ ಮನೆಯೇ. ಇವರು ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಫ್ರೆಂಡು. ನಾನು ಬಾಣಂತಿ ಇರೋವಾಗ, ನಾನು ಪ್ರೆಗ್ನೆಂಟ್ ಇರೋವಾಗ ನನ್ನ ಫ್ರೆಂಡ್ ತಾಯಿ ನಮ್ಮ ಮನೆಗೆ ಬಂದು ಈ ತಿಂಡಿ ಎಲ್ಲ ಮಾಡಿಕೊಡ್ತಾರಲ್ಲ ಅದೆಲ್ಲ ಮಾಡಿಕೊಟ್ಟು, ನನ್ನ ಪಾಪು ಡೆಲಿವರಿ ಆಗೋವಾಗ 5 ಡೇಸ್ ಆಸ್ಪತ್ರೆಯಲ್ಲಿದ್ದು ಈ ಥರ ಎಲ್ಲ ಮಾಡಿದರು. ನಾವು ಇವತ್ತು ಅವ್ರ ಸೀಮಂತ ಇತ್ತು ಅಂತೇಳಿ ಬಂದಿದ್ವಿ. ನೋಡಿ, ಸೀಮಂತ ನಡೀತಾ ಇದೆ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ನೀವು ವಿಶ್ ಮಾಡಿ. ಅಲ್ಲಿಂದ ನಾವು ಎಲ್ಲ ಮುಗಿಸ್ಕೊಂಡು, ಮಕ್ಕಳು ಹೊಟ್ಟೆ ಸಿಕ್ಕಿದೆ ಅಂತ ಹೇಳಿದ್ರು. ಅಲ್ಲಿ ಊಟ ಮಾಡೋದು ಲೇಟ್ ಆಯಿತು. ಅಲ್ಲಿ ತನಕ ಮಕ್ಳಿಗೆ ಐಸ್ ಕ್ರೀಮ್ ಏನಾದರೂ ಕೊಡ್ಸೋಣ ಅಂತ ಬಂದ್ವಿ. ಅದಾದಮೇಲೆ ಊಟ ಮಾಡಿಕೊಂಡು ನಾವೀಗ ಮತ್ತೆ ಹೊರಟ್ವಿ ನಮ್ಮ ಊರ ಕಡೆಗೆ. ನೋಡಿದ್ರಲ್ಲ, ಬೆಳಗ್ಗೆನೇ ಎದ್ದು ಅಜ್ಜಿ ಮನೆಗೆ ಹೋಗಿ, ಫ್ರೆಂಡ್ ಮನೆಗೆ ಹೋಗಿ, ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಫಂಕ್ಷನ್ ಮುಗಿಸ್ಕೊತ ಫೈನಲಿ ನಾವಿವಾಗ ಹೊರಟ್ವಿ ನಮ್ಮ ಊರಿಗೆ. ನೋಡಿದ್ರಲ್ಲ, ಒಂದಿನ ಅವತ್ತೇನೇನು ಆಗಬೇಕಂತ ಇರುತ್ತೋ ಅದು ಹಾಗೇ ಆಗುತ್ತಲ್ವ. ಅಲ್ಲಿಂದ ನಾವಿವಾಗ ಹೊರಟ್ವಿ ಊರಿಗೆ ಹೋಗ್ತಾಯಿದ್ವಿ. ಮಧ್ಯದಲ್ಲಿ ಒಂದು ಪುಟ್ಟ ಗ್ಯಾಪ್, ಬಿಕಾಸ್ ಮಕ್ಕಳಿರೋದ್ರಿಂದ ಅವ್ರು ಪದೇ ಸುಸ್ಸು ಮಾಡಬೇಕು ಅಂತ ಹೇಳ್ತಾರೆ, ಮತ್ತು ಸ್ನ್ಯಾಕ್ಸ್ ಬೇಕಂತ ಹೇಳ್ತಾರೆ. ಹಾಗಾಗಿ ಅವ್ರನ್ನ ಅಲ್ಲೇ ಇಲ್ಲಿ ನಿಲ್ಲಿಸಿ ಬರಬೇಕು. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲೆಲ್ಲಿರ್ತಾರೆ ಅಂತ ನೋಡಿ ನನಗೆ ತುಂಬ ಖುಷಿಯಾಯಿತು. ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಇದು ಗಾಡಿ ಬಂದು ಮಹಾರಾಷ್ಟ್ರ ಗಾಡಿ. ನೋಡಿ, ನಂಬರ್ ಪ್ಲೇಟ್ ಝೂಮ್ ಮಾಡಿ ತೋರಿಸಿದ್ದೀನಿ. ಮಹಾರಾಷ್ಟ್ರ ಗಾಡೀಲಿ ನಮ್ಮ ಅಪ್ಪುವಿನ ಫೋಟೋ ಹಾಕ್ಕೊಂಡಿರೋದು ನೋಡಿ, ಅಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು.
ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಯಾಕೆಂದರೆ ಲಾಂಗ್ ಜರ್ನಿ ಹೋಗೋವಾಗ ಆವಾಗವಾಗ ಸ್ಟಾಪ್ ಮಾಡ್ತಾ ಇರ್ತೀವಿ. ಏನು ಪ್ರಾಬ್ಲಮ್ ಆಯ್ತಂದರೆ ನಮ್ಮ ಕಾರ್ ಟಯರು ಪಂಚರ್ ಆಯಿತು. ಪಂಚರ್ ಅನ್ನೋದಕ್ಕಿಂತ ಒಡೆದೋಗಿದೆ. ಅದನ್ನು ಚೇಂಜ್ ಮಾಡೋಕ್ಕೋಗಿ ಆ ನಟ್ ಮುರಿದೋಯ್ತು. ಅದಾದಮೇಲೆ ಅಲ್ಲಿರೋವಂಥ ಲೋಕಲ್ ಪೀಪಲ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದರು. ಅವ್ರಿಗೆ ತುಂಬ ಥ್ಯಾಂಕ್ಸ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನಾವು ಯಾವಾಗಲಾದರೂ ಯಾರಿಗಾದ್ರೂ ಈ ಥರ ಹೆಲ್ಪ್ ಮಾಡೋ ಸಿಚುವೇಶನ್ ಬಂದರೆ ಖಂಡಿತ ಹೆಲ್ಪ್ ಮಾಡಬೇಕು. ಅದಾದಮೇಲೆ ಊಟ ಮಾಡ್ಕೊಂಡ್ವಿ, ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ವಿ. ಟೈಮ್ ಆಗಿರೋದ್ರಿಂದ ಇದು ಇವತ್ತಿನ ಫೋಟೋಸ್. ಇವತ್ತಿನ ಡೇ ಹೀಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಆಲ್. ವಾಚ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.